ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಒಂದು ವಿಷಯ ಮಾತಾಡ್ತೀನಿ ಸಭಾಧ್ಯಕ್ಷೆ, ಒಂದೇ ಒಂದು ಅಷ್ಟೇ. ಎಂಪ್ಲಾಯ್ಮೆಂಟ್ ಬಗ್ಗೆ ಯುವಕರಿಗೆ ಮಾತಾಡಿ ನಾನು ಮುಗಿಸ್ತೀನಿ ಸಭಾಧ್ಯಕ್ಷೆ. ಈ ಪುಸ್ತಕದಲ್ಲಿ ಪಾಯಿಂಟ್ ನಂಬರ್ 53, ಇದ್ರ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡ್ತೀನಿ. ಈ ಪುಸ್ತಕ ಮಾಡಿದಂತವ್ರು, ಯಾಕಂದ್ರೆ ಇದನ್ನ ಗವರ್ನರ್ ಓದ್ಬೇಕಿತ್ತು, ಗವರ್ನರ್ ಅವ್ರು ಓದಿಲ್ಲ. ನಾನು ಓದಿ ಒಂದು ಪಾಯಿಂಟ್ ಅನ್ನ ಇವಾಗ ಓದ್ತೀನಿ ಸಭಾಧ್ಯಕ್ಷೆ, ದಯವಿಟ್ಟು ನೀವು ಇದನ್ನ ಕೇಳಿಸ್ಕೊಬೇಕು. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯಕ್ಕೆ ಸರ್ಕಾರವು ಆದ್ಯತೆ ನೀಡಿದೆ. 2025 ಡಿಸೆಂಬರ್ ಅಂತ್ಯಕ್ಕೆ ಉದ್ಯಮ ತಂತ್ರಾಂಶದಲ್ಲಿ 25 ಲಕ್ಷ ಎಂಎಸ್ಎಂಇಗಳು ನೋಂದಣಿ ಆಗಿದೆ. 2,35,20,000 ಉದ್ಯೋಗಗಳು ಸೃಜನೆಯಾಗಿವೆ. 2,35,20,000 ಉದ್ಯೋಗಗಳು ಸೃಜನೆಯಾಗಿದೆ ಅಂತ ಹೇಳಿ ಗವರ್ನರ್ ಕೈಯಲ್ಲಿ ಮಾತಾಡಿಸ್ತಾ ಇದ್ದಾರೆ. 6 ಕೋಟಿ ಜನಸಂಖ್ಯೆ ಇರುವಂತ ಈ ರಾಜ್ಯದಲ್ಲಿ ಯಾವಾಗ ಈ ಸರ್ಕಾರ 2,35,00,000 ಜನಕ್ಕೆ ಉದ್ಯೋಗವನ್ನ ಕೊಟ್ಟರು ಅಂತ ಕೊಡ್ಬೇಕು ಸಭಾಧ್ಯಕ್ಷೆ. 25 ಲಕ್ಷ ಎಂಎಸ್ಎಂಇಗಳು. ಇದರಲ್ಲೇ ಮುಂದಕ್ಕೆ ಇನ್ನೊಂದು ಪಾಯಿಂಟ್ ಬರೆದಿದ್ದಾರೆ, ಇದು ಒಂದು ದೊಡ್ಡ ಹಗರಣ ಇರಬಹುದು ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತೀನಿ ಸಭಾಧ್ಯಕ್ಷೆ. ಯಾಕೆ ಅಂದ್ರೆ 25 ಲಕ್ಷ ಎಂಎಸ್ಎಂಇಗಳನ್ನು ಸ್ಥಾಪನೆ ಮಾಡಿ ಈ ಎಂಎಸ್ಎಂಇಗಳಿಗೆ ಏನ್ ಬರ್ದಿದ್ದಾರೆ ಇಲ್ಲಿ ಅಂದ್ರೆ ಪವರ್ ಸಬ್ಸಿಡಿ, ಇಂಟ್ರೆಸ್ಟ್ ಸಬ್ಸಿಡಿ, ಥ್ರಿಫ್ಟ್ ಫಂಡ್ ಸ್ಕೀಮ್ಸ್ ಅಂಡ್ ಸ್ಕಾಲರ್ಶಿಪ್ ಆರ್ ಬೀಯಿಂಗ್ ಪ್ರೊವೈಡೆಡ್ ಟು ದೀಸ್ ಎಂಎಸ್ಎಂಇಸ್. 25 ಲಕ್ಷ ಎಂಎಸ್ಎಂಇಗಳು ಸ್ಥಾಪನೆ ಆದ್ರೆ ಒಂದ್ ಎಂಎಸ್ಎಂಇಗೆ 100 ಅಂತ ಹೇಳಿ 2,35,00,000 ಉದ್ಯೋಗಗಳು ಅಂತ ಬರೆದ್ರೆ, ಇಂಥದನ್ನ ಗವರ್ನರ್ ಕೈಯಲ್ಲಿ ಓದಿಸಿದ್ರೆ ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಸಭಾಧ್ಯಕ್ಷೆ? ಸರ್ಕಾರ ಏನ್ ಬೇಕಾದ್ರೂ ಹೇಳ್ಬೋದು. 6 ಕೋಟಿ ಜನಸಂಖ್ಯೆಯಲ್ಲಿ 2,35,00,000 ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೆಂಗ್ ಹೇಳ್ತಾರೆ ಸಭಾಧ್ಯಕ್ಷೆ? ಒಂದು ಗವರ್ನರ್ ಪುಸ್ತಕದಲ್ಲಿ 2,35,00,000 ಇದು ಫಾಲ್ಸ್ ಕ್ಲೇಮ್ ಇದೆ. ಇದು ಕಾಂಗ್ರೆಸ್ ಸರ್ಕಾರದ ತಪ್ಪು. ಈ ಎಂಟೈರ್ ರಾಜ್ಯದ ಜನತೆಗೆ ತಪ್ಪು ಮಾಹಿತಿಯನ್ನ ಈ ರೀತಿ ಗವರ್ನರ್ ಮುಖಾಂತರ ಕೊಡೋದನ್ನ ತೀವ್ರವಾಗಿ ಖಂಡಿಸ್ತೀನಿ ಸಭಾಧ್ಯಕ್ಷೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.